ಸೀರೆ ಕೊಡಮ್ಮ. ಸೀಮಂತಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ಸಂಕ್ರಾಂತಿ ದಿನ ಕೂಡ ಬನ್ನಿ, ಮನೇಲಿ ಪೂಜೆ ಇರುತ್ತೆ. ಹೋಗ್ ಬರ್ತೀವಮ್ಮ. ಸರಿ, ಒಳ್ಳೇದು. ಕಲ್ಯಾಣಿ, ಎಲ್ಲಿ ಹೋಗ್ತಾ ಇದೀಯಾ? ಒಳಗಡೆ. ನೀನ್ ಒಳಗಡೆ ಬರೋದಕ್ಕೆ ಅವ್ರು ಬಿಡೋಲ್ಲ. ಯಾಕೆ ಬರ್ತೀಯಾ? ನಾನೇನೋ ತಿನ್ನೋದಕ್ಕೋ ಗಲಾಟೆ ಮಾಡೋದಕ್ಕೋ ಬರ್ತಿಲ್ಲ. ಕೆಲ್ಸ ಇದೆ, ಜಾಗ ಬಿಡು. ಬೇಡ, ನೀನ್ ನನ್ನ ಮುಂದೆ ಒಂದು ಮಾತು ಹೇಳ್ತೀಯಾ, ಎಲ್ರ ಮುಂದೆ ಇನ್ನೊಂದು ಮಾತು ಹೇಳ್ತೀಯಾ? ಕಲ್ಯಾಣಿ, ಕಲ್ಯಾಣಿ ನಿಂತ್ಕೋ. ನಿಂತ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾಳೆ ಪೂಜೆಗೆ ಬರ್ತಿದ್ದೀರಾ? ಬರ್ತಿದೀವಿ, ಅಮ್ಮವ್ರು ಬರೋದಕ್ಕೆ ಹೇಳಿದಾರಲ್ವಾ. ಪೂಜೆಗೆ ಬನ್ನಿ, ಆದ್ರೆ ಊಟ ಮಾತ್ರ ನಾನೇ ಹಾಕಿಸ್ತೀನಿ. ಅಷ್ಟಕ್ಕೂ ನೀನ್ ಯಾಕೆ ಹಾಕ್ತೀಯ ಊಟನ? ನೀನಿನ್ ಪೂಜೆ ಮಾಡ್ತಾ ಇದೀಯಾ? ನಮ್ಮಮ್ಮಂಗೆ ತಿಥಿ ಕಾರ್ಯ ಮಾಡಿಸ್ತಾ ಇದೀನಿ. 5 ಜನಕ್ಕಾದ್ರೂ ಊಟ ಹಾಕ್ಸೋಣ ಅಂತ ಅನ್ಕೋತಾ ಇದೀನಿ. ಈ ಮನೇಲಿ ಪೂಜೆ ನಡೀತಿದ್ರೆ ನೀನು ನಿಮ್ ತಾಯಿ ತಿಥಿ ಕಾರ್ಯ ಮಾಡೋದಾ? ಅಷ್ಟಕ್ಕೂ ನಿಮ್ಮಮ್ಮ ಯಾರು? ಯಾವಾಗ ತೀರ್ಕೊಂಡ್ರು? ನಮ್ಮಮ್ಮ ಮಧುರೆ ಮೀನಾಕ್ಷಿ ನನ್ ಫ್ರೆಂಡು. ದುರಾದೃಷ್ಟವಶಾತ್ ಅವ್ರು ಸತ್ತೋದ್ರು. ಹೋದೋರ ಆತ್ಮಶಾಂತಿಗೋಸ್ಕರ ತಿಥಿ ಕಾರ್ಯ ಮಾಡ್ಬೋದು, ಆದ್ರೆ ಈ ಮನೇಲಲ್ಲ. ಯಾಕೆ ಬೇಡ ಅಂತಿದ್ದೀರಾ? ನಮ್ ಸಂಪದ ಗರ್ಭಿಣಿಯಾಗಿದ್ದಾಳೆ. ವಾರಸ್ದಾರಳೋ ನಮ್ಮನೆ ಕಾಲಿಡ್ತಿದ್ದಾರೆ. ಅಂತ ಸಮಯದಲ್ಲಿ ಪೂಜೆ ಮಾಡ್ಬೇಕೆ ಹೊರತು ಹೀಗೆ ತಿಥಿ ಕಾರ್ಯ, ಸತ್ತೋರ್ ಕಾರ್ಯ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ನಮ್ಮಮ್ಮ ತುಂಬಾ ಒಳ್ಳೆಯವರು ಅಜ್ಜಿ, ಒಳ್ಳೆ ಮನ್ಸಿರೋರು. ದೇವರ ಹತ್ರ ಹೋಗ್ತಾರೆ ಅಂತ ಹೇಳ್ತಾರೆ. ಅಂತವ್ರ ಆತ್ಮಶಾಂತಿಗೋಸ್ಕರ ಮಾಡೋ ತಿಥಿ ಕಾರ್ಯನೂ ಪೂಜೆನೇ ಅಲ್ವಾ? ಹೇಳಿದ್ರೆ ಅರ್ಥ ಆಗಲ್ವಾ? ನನ್ ಸೊಸೆ ಗರ್ಭಿಣಿ ಆಗಿದ್ದಾಗ ಅಂತದ್ ಮಾಡಬಾರ್ದು ಅಂತಿದ್ದಾರೆ ಅಲ್ವಾ? ಒಂದು ಹೋಗಿ ಇನ್ನೊಂದೇನಾದ್ರೂ ಆದ್ರೆ ಕೊನೆಗೆ ಅನುಪಮ ತಲೆಗೆ ಬರುತ್ತೆ ಅಂತ ಇವಾಗ್ಲೇ ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾರೋ ಏನೋ ಅಂತಾರೆ ಅಂತ ಇನ್ಯಾರೋ ಬೇಜಾರ್ ಮಾಡ್ಕೋತಾರೆ ಅಂತ ನಾನು ನಮ್ಮಮ್ಮನ್ಗೋಸ್ಕರ ಮಾಡ್ಬೇಕು ಅನ್ಕೊಂಡಿರೋ ತಿಥಿ ಕಾರ್ಯ ಯಾಕೆ ಮಾಡ್ಬಾರ್ದು? ಅನುಪಮ, ಅವಳಿಗೆ ಅರ್ಥ ಆಗೋ ಹಾಗೆ ಹೇಳು. ಕಲ್ಯಾಣಿ, ಇಲ್ಲಿ ಪೂಜೆ ಇಟ್ಕೊಳ್ತಿದ್ದಾರೆ. ಇಂಥ ಸಮಯದಲ್ಲಿ ಹೀಗೆಲ್ಲ ನಡ್ಕೋಬಾರ್ದಮ್ಮ. ನಾನ್ ಯಾಕೆ ಹೀಗ್ ನಡ್ಕೋಬಾರ್ದು? ನಾನೇನ್ ಕ್ಷುದ್ರ ಪೂಜೆ ಮಾಡ್ತಾ ಇಲ್ಲ. ನಮ್ಮಮ್ಮನ ಆತ್ಮಶಾಂತಿಗೋಸ್ಕರ ಮಾಡ್ಬೇಕು ಅನ್ಕೋತಾ ಇದೀನಿ. ಯಾರಮ್ಮ ಈ ಹುಡುಗಿ? ಏನೇನೋ ಮಾತಾಡ್ತಿದ್ದಾಳೆ. ನೀವೆಲ್ಲ ತಿಥಿ ಕಾರ್ಯಕ್ ಬನ್ನಿ, ನಿಮ್ಗೆಲ್ಲ ಗೊತ್ತಾಗತ್ತೆ. ಏ ಹುಡುಗಿ, ಗೊತ್ತಿದ್ದು ಗೊತ್ತಿಲ್ದಿರೋ ಹಾಗೆ ಮಾತಾಡ್ತಿದ್ಯಾ? ತಿಥಿ ಕಾರ್ಯನ ನೀನ್ ಎಲ್ಲಾದ್ರೂ ಮಾಡ್ಕೋ, ಈ ಮನೇಲಿ ಮಾತ್ರ ಮಾಡೋದಕ್ಕೆ ಅವಕಾಶ ಇಲ್ಲ ಅಷ್ಟೇ. 5 ಜನ ಮುತ್ತೈದೇರು ಇಲ್ಲೇ ಇದ್ದಾರೆ. ತಿಥಿ ಕಾರ್ಯಕ್ಕೆ ಬನ್ನಿ ಅಂದೆ. ಬೇರೆ ಎಲ್ಲಾದ್ರೂ ಮಾಡಿದ್ರೆ ಅಲ್ಲಿ ಯಾರು ಬರ್ತಾರೋ ಏನೋ. ಅಲ್ಲಿ ಯಾರು ಬರ್ಲಿಲ್ಲ ಅಂದ್ರೆ ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ ಪೂಜೆನ ನೀವ್ ಮಾಡ್ಕೊಳ್ಳಿ, ನನಗೆ ತಿಥಿ ಕಾರ್ಯನ ಮಾಡಕ್ ಬಿಡಿ. ಇಲ್ಲಿ ಮಾಡಬಾರ್ದು ಅಂತಿದ್ರೆ ನಿನ್ಗೆ ಅರ್ಥ ಆಗ್ತಿಲ್ವಾ? ನಿನಗಿಲ್ಲಿ ಪೂಜೆ ಪುನಸ್ಕಾರ ಮಾಡೋ ಅರ್ಹತೆ, ಹಕ್ಕು ಇಲ್ಲ. ಯಾಕಿಲ್ಲ ಅಂತೀರಾ? ಈ ಅನುಪಮ ಅವರು ನಿಮ್ಮನೆಯವರೇ ಅಲ್ವಾ? ಆದ್ರೆ ಅವರು ನನ್ನ ದತ್ತು ತಗೊಂಡಿದಾರಲ್ಲ. 6 ತಿಂಗಳವರೆಗೂ ನನಗೂ ಇವ್ರಿಗೂ ಸಂಬಂಧ ಇದ್ದೇ ಇರತ್ತೆ. ಅದಕ್ಕೆ ನಾನ್ ಈ ಮನೇಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದು. ನಾನು ಒಪ್ಕೊಳ್ಳಲ್ಲ. ನನ್ನ ಕ್ಷಮಿಸ್ಬಿಡಿ ಅಜ್ಜಿ. ಯಾರು ಒಪ್ಕೊಳ್ದೆ ಇರ್ಲಿ, ನಾನ್ ತಿಥಿ ಕಾರ್ಯನ ಮಾಡೇ ಮಾಡ್ತೀನಿ.
ಅಷ್ಟು ಜನ ಮುತ್ತೈದೆಯರು ಇದ್ರಲ್ಲಿ. ಅಲ್ಲ, ಅವಳು ಬಂದು ನಿಂಗೆ ಅಕ್ಷತೆನ ಹಾಕ್ಲಿಲ್ಲ ಅಂದ್ರೆ ನಿನ್ಗೇನಾದ್ರೂ ಆಗ್ಬಿಡ್ತಾ ಇತ್ತಾ? ನೀನು ಬೇಡ ಅಂತ ಹೇಳೋದಕ್ಕೆ ನಿನಗ್ ಬಾಯ್ ಬರ್ಲಿಲ್ವಾ? ಎಲ್ಲಾರ ಮುಂದೆ ಹಾಗೆ ಹೇಳೋದಕ್ಕೆ ಹೇಗಾಗತ್ತ? ಹೇಳ್ಬೇಕು. ಅಂಥವ್ರಿಗೆ ಮುಖದ ಮೇಲೆ ಹೊಡೆದಂಗ್ ಹೇಳಿದ್ರೇನೆ ತಲೆಗೆ ಹೋಗೋದು. ಅವಳ ಜೊತೆಗ್ ಬಂದಿರೋ ಕಲ್ಯಾಣಿ ಹೇಗ್ ಮಾತಾಡಿದ್ಲು ಅಂತ ನೀನ್ ಕೇಳಿಸ್ಕೊಂಡೆ ಅಲ್ವಾ? ಸಂಪ್ರದಾಯವಾಗಿ ಪದ್ಧತಿಯಿಂದ ಪೂಜೆ ಮಾಡೋ ನಮ್ಮನೇಲಿ ಅದು ಯಾರೋ ಬಂದು ನಮ್ಮಮ್ಮ ಸತ್ತು 12ನೇ ದಿನ ಆಗ್ತದೆ, ತಿಥಿ ಕಾರ್ಯ ಮಾಡ್ತೀನಿ ಅಂತಿದ್ದಾಳಲ್ಲ. ನೋಡಮ್ಮ, ನೀನ್ ಅಪ್ಪಿ ತಪ್ಪಿನೂ ಅಲ್ಲಿಗೆ ಹೋಗ್ಬೇಡ. ಹೋಗಲ್ಲ ಬಿಡಿಯತ್ತೆ. ಹಾ, ಎಲ್ಲ ಅನುಪಮ ಮಾಡಿರೋ ಕೆಲ್ಸನೇ ಇದು. ಅಮ್ಮ, ಯಾಕೆ ಅನುಪಮ ಅಮ್ಮನ್ ಏನೋ ಒಂದ್ ಅಂತ ಇರ್ತೀಯ? ಅವಳು ಸರಿಯಾಗಿದ್ದಿದ್ರೆ ಆ ಕಲ್ಯಾಣಿ ಬರ್ತಾನೆ ಇರ್ಲಿಲ್ಲ ಕಣೋ. ಅಷ್ಟೊಂದ್ ಕೊಬ್ಬಲ್ ಮಾತಾಡ್ತಾನೂ ಇರ್ಲಿಲ್ಲ. ಅಮ್ಮ, ಪಾಪ ಆ ಹುಡುಗಿ ಅವಳ ಅಮ್ಮ ಹೋಗಿರೋ ನೋವಲ್ಲಿದ್ದಾಳೆ. ಇಂಥ ಟೈಮಲ್ಲಿ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ. ಏನ್ ಮಾತಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಹಾಗನ್ಕೊಂಡ್ರಿ ಸಿದ್ದುನ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋ ನೋವು ನನ್ನನ್ನ ಎಷ್ಟು ಡಿಸ್ಟರ್ಬ್ ಮಾಡ್ತಿರ್ಬೇಕು. ನೀನು ಅಷ್ಟೇ ಕಣೋ, ಆ ಅನುಪಮ ಪರ ವಹಿಸ್ಕೊಂಡ್ ಬರ್ತಾ ಇದ್ಯಾ. ಆ